BSNL ಖಾಸಗಿಯವರಿಗೆ ಮಾರಾಟ ಮಾಡಿ ಗೌರ್ಮೆಂಟ್ ಸರ್ಕಾರದ ಸ್ವಾಮ್ಯದಲ್ಲಿದ್ದಂತದನ್ನು ಮುಚ್ಚಿದ್ರು. ಇವತ್ತು ಲಾಭದಾಯಕವಾಗಿರುವಂತ ವಿದ್ಯುತ್ ಕಂಪನಿಯನ್ನು ಕೂಡ ಒಬ್ಬ ಬಂಡವಾಳಶಾಹಿ ಕಂಪನಿಗೆ, ಟಾಟಾ ಕಂಪನಿಗೆ ಒಪ್ಪಿಸಲಿಕ್ಕೆ ಇವತ್ತೇನು ರಾಜ್ಯ ಸರ್ಕಾರ ತೀರ್ಮಾನ ಮಾಡ್ಲಿಕ್ಕೆ ಹೊರಟಿದೆ. ಇದು ಸರಿಯಿಲ್ಲ. ಹಂಗಾಗಿ ಈ ಕ್ರಮನ ವಾಪಸ್ ಪಡಿಬೇಕು ಅಂತ ಹೇಳಿ ಇಡೀ ರಾಜ್ಯಾದ್ಯಂತ ಇವತ್ತೇನು 9 ಜಿಲ್ಲೆಗಳಲ್ಲಿರುವಂತ ವಿದ್ಯುತ್ ಕಂಪನಿಯನ್ನ ಒಂದು ಖಾಸಗಿ 19 ಜಿಲ್ಲೆಗಳಲ್ಲಿರುವಂತ ವಿದ್ಯುತ್ ಕಂಪನಿಯನ್ನ ಟಾಟಾ ವರ್ಗಿಗೆ ಒಪ್ಪಿಸ್ಲಿಕ್ಕೆ ಕೊಟ್ಟವ್ರೆ. ಏನ್ ನಿಮ್ಮ ಉದ್ದೇಶ? ಲಾಭದಾಯಕವಾಗಿರುವಂತದ್ದು. ಇವತ್ತು ಸರ್ಕಾರ ಸ್ವಾಮ್ಯದಲ್ಲಿದ್ರೆ ಭಾಗ್ಯ ಜೊತೆ, ಕುಟೀರ ಜೊತೆಗೆ ರೈತರಿಗೆ ಬೋರ್ವೆಲ್ಗೆ ಸಬ್ಸಿಡಿ ಇವೆಲ್ಲದಕ್ಕೂ ಕೂಡ ಕೊಡೋದ್ರ ಜೊತೆನಲ್ಲೇನೆ ಇವತ್ತಿಗೂ ಲಾಭದಾಯಕವಾಗಿದೆ. ಅಲ್ಲಿ ಸಾಕಷ್ಟು ಜನ ಕಾರ್ಮಿಕರು ಕೆಲಸ ಮಾಡ್ತಾ ಇದ್ದಾರೆ. ಅದಷ್ಟೇ ಅಲ್ಲ, ಕೋಟ್ಯಾಂತರ ರೂಪಾಯಿ ಆಸ್ತಿ ಇದೆ. ಈ ಎಲ್ಲವನ್ನು ಕೂಡ ಇವತ್ತು ಯಾರೋ ಒಬ್ಬ ಕಂಪನಿಗೆ, ಒಬ್ಬ ಬಂಡವಾಳಶಾಹಿಗೆ ಒಪ್ಪಿಸಿ ಅವನ ಹೆಂಡತಿ ಮಕ್ಕಳು ಬದುಕಲಿಕ್ಕೆ ಅದನ್ನು ತಗೊಂಡೋಗಿ ಅಡ ಇಡ್ತಾರೆ ಅಂತಂದ್ರೆ ಈ ರಾಜ್ಯ ಸರ್ಕಾರಕ್ಕೆ ಏನಿದೆ? ಮಾನ್ಯ ಡಿ.ಕೆ. ಶಿವಕುಮಾರ್ ಅವರೇ, ನೀವು ನಿನ್ನೆ ಮಾತಾಡ್ತಿದ್ರಿ, ನಾವು ಮುಂದೆ ಕೂಡ ಅಧಿಕಾರಕ್ಕೆ ಬರ್ತೀವಿ, ಅಧಿಕಾರಕ್ಕೆ ಬರ್ಲಿಕ್ಕೆ ನೀವೆಲ್ಲರೂ ಕೆಲಸ ಮಾಡ್ಬೇಕು ಅಂತ ಹೇಳಿ. ನೀವು ಅಧಿಕಾರಕ್ಕೆ ಬರ್ಬೇಕು ಅಂದ್ರೆ ಜನರ ಪರವಾದಂತ ಕೆಲಸನ ಮಾಡಬೇಕು. ಈ ಬಂಡವಾಳಶಾಹಿಗಳ ಬೂಟ್ ದಕ್ಕೋತ ಕೆಲಸ ಮಾಡೋದಲ್ಲ. ಬಂಡವಾಳಶಾಹಿಗಳ ಬೂಟ್ನಕ್ಕೆ ಹಣನ ತಗೊಂಡ್ಬಂದು ಜನರಿಗೆ ಕೊಟ್ಟು ಬಂಡವಾಳಶಾಹಿಗಳ ರಿಯಲ್ ಎಸ್ಟೇಟ್ ಮಾಫಿಯಾಗಳನ್ನ ಶಾಸಕರುಗಳು ಮಾಡಿ ಇವತ್ತು ನಾವು ಅಧಿಕಾರಕ್ಕೆ ಬರ್ತೀವಿ ಅಂತ ಹೇಳೋದೇನಿದೆ, ಇದು ಸರಿಯಲ್ಲ. ನೀವು ಅಧಿಕಾರಕ್ಕೆ ಬರಬೇಕು ಅಂತಂದ್ರೆ ನೀವು ಇವತ್ತೇನು ಇದನ್ನ ನಿಲ್ಲಿಸಬೇಕು ಅಂತ ಹೇಳಿ ಜನಪರ ಸಂಘಟನೆಗಳ, ಕೋಲಾರ ಜನಪರ ಸಂಘಟನೆಗಳ ಪರವಾಗಿ ನಾವು ಮಾತಾಡ್ತಾ ಇದೀವಿ. ಮಾನ್ಯ ತಹಸೀಲ್ದಾರ್ ಅವರು ಇಲ್ಲಿಗೆ ಬಂದಿದ್ದಾರೆ ಮನವಿ ಪತ್ರನ ತಗೊಳ್ಳಿಕ್ಕೆ. ದಯವಿಟ್ಟು ಮನವಿ ಪತ್ರನ ಇವತ್ತು ನಮ್ಮ ನಾಯಕರು ಓದಿ ಕೊಡ್ತಾರೆ. ಮನವಿ ಪತ್ರನ ತಗೊಂಡು ಮಾನ್ಯ ತಹಸೀಲ್ದಾರ್ ಅವರು ಇಮಿಡಿಯೇಟ್ ಆಗಿ ಇವತ್ತೇನೆ ಸರ್ಕಾರಕ್ಕೆ ತಲುಪಿಸುವಂತ ರೀತಿಯಲ್ಲಿ ಕಳಿಸಬೇಕು. ಯಾಕೆಂದ್ರೆ ಅಬ್ಜೆಕ್ಷನ್ಗಳನ್ನ ಕೊಡ್ತಾ ಇದೀವಿ. ಅದು ಈ ತರದ ವಿರೋಧ ಇದೆ ಅನ್ನೋಂತ ಒಂದು ಮಾಹಿತಿಯನ್ನ ನೀವು ಇನ್ನೊಂದಷ್ಟು ಬರೆದು ಇದನ್ನೇ ಕೊಡದೇನೆ ಎಷ್ಟು ವಿರೋಧ ಇದೆ ಇಡೀ ಕೋಲಾರದಲ್ಲಿರುವಂತಹ ಎಲ್ಲ ಜನಪರ ಸಂಘಟನೆಗಳು ಬಂದಿರೋ. ಬಹುಶಃ ನನಗೆ ಗೊತ್ತಿದ್ದಂಗೆ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಬಿಟ್ಟು ಇನ್ನೆಲ್ಲ ಪಕ್ಷದ ಕಾರ್ಯಕರ್ತರುಗಳು ಇವತ್ತು ಮತ್ತೆ ಬೇರೆ ಬೇರೆ ಸಂಘಟನೆಗಳು ಎಲ್ಲರೂ ಕೂಡ ಇಲ್ಲಿ ಬಂದಿದ್ದಾರೆ. ಹಂಗಾಗಿ ರೈತರು ಬಂದಿದ್ದಾರೆ. ಎಲ್ಲರೂ ಜನಪರ ಸಂಘಟನೆಗಳು ಅಂದ್ರೆ ಎಲ್ಲ ಬರ್ತಾರೆ, ಎಲ್ಲರೂ ಕೂಡ ಬಂದಿದ್ದಾರೆ. ಅದೆಲ್ಲವನ್ನು ಕೂಡ ಮೆನ್ಷನ್ ಮಾಡಿ ಮೊನ್ನೆ ತಹಸೀಲ್ದಾರ್ ಅವರು ಸರ್ಕಾರ ಗಮನಕ್ಕೆ ತರಬೇಕು ಅಂತ ವಿನಂತಿಯನ್ನು ಮಾಡ್ತೀನಿ. Go back, go back. Go back, go back. Go back, go back. Go back. ಬಂಧುಗಳೇ, ಇವತ್ತೇನು ನಾವು ಖಾಸಗೀಕರಣ, ವಿದ್ಯುತ್ ಖಾಸಗೀಕರಣ